ओ भाई हाथ जोड़े भाई, हम जोड़े ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನಾನು ಮುಸ್ಲಿಂ ವಿರುದ್ಧ ಮಾತಾಡ್ತಾಯಿಲ್ಲ, ಇಲ್ಲ ಯಾರು ಇನ್ನೊಬ್ರದ್ದು ಪರ ಮಾತಾಡ್ತಾಯಿಲ್ಲ. ಕೆಲವು ಮುಸ್ಲಿಂ ಯುವಕರು ಗಾಡೀಲಿ ತಪ್ಪಾಗಿ ಬಂದಿದ್ದಾರೆ, ಮುಂಬೈಯಲ್ಲಿ ಅಡ್ಡ ರಸ್ತೆಯಲ್ಲಿ ಬಂದಿದ್ದಾರೆ, ಹೆಲ್ಮೆಟ್ ಹಾಕಿಲ್ಲ, ಏನೋ ಕಾರಣ ಇದೆ. ಅದಕ್ಕೆ ಪೊಲೀಸ್ನವರು ಚಲನ್ ಕೊಟ್ಟಿದ್ದಾರೆ. ಚಲನ್ ಕೊಟ್ಟ ಕಾರಣಕ್ಕೆ ಇಲ್ಲ ಪೊಲೀಸ್ನವ್ರದ್ದೇ ತಪ್ಪಿದ್ದು, ಅವರೇನಾದ್ರು ಇವ್ರ ಮೇಲೆ ಕೈ ಮಾಡಿದರೆ, ಇಲ್ಲಾಂದರೆ ಬೇರೆ ರೀತಿ ಏನಾದ್ರು ಪೊಲೀಸ್ನವ್ರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಲ್ಲ ಅವ್ರ ಮೇಲೆ ಕೇಸ್ ಮಾಡ್ಬೋದಾಗಿತ್ತು, ಪೊಲೀಸ್ನವ್ರದ್ದೇ ತಪ್ಪಿದರೆ. ಆದರೆ ಇಲ್ಲಿ ಮುಸ್ಲಿಂ ಯುವಕರು 2 ಜನ ಪೊಲೀಸ್ ಮೇಲೆ ಮುಂಬೈಯಲ್ಲಿ 2-3 ದಿನದ ಹಿಂದೆ ನಡೆದಿರೋಂಥ ಘಟನೆ, 3 ದಿನದ ಹಿಂದೆ ನಡೆದಿರೋಂಥ ಘಟನೆ ಮುಂಬೈಯಲ್ಲಿ ಪೊಲೀಸ್ ಮೇಲೆ ಮುಸ್ಲಿಂ ಯುವಕರು ದಾಳಿ ಮಾಡಿದ್ದಾರೆ, ಹೊಡೆದಿದ್ದಾರೆ. ವಿಡಿಯೋದು ಶುರುವಾಗೋ ಮೊದಲು ವಿಡಿಯೋ ಹಾಕಿದ್ದೀನಲ್ಲ, ಅದು ಮುಂಬೈಯಲ್ಲಿ ನಡೆದಂಥ ಸತ್ಯ ಘಟನೆ. ಯಾಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ, ಯಾವುದೇ ವ್ಯಕ್ತಿ ಧರ್ಮದಲ್ಲ, ಅವನು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ, ನೋಡಿ ಈ ಥರದ ಘಟನೆಗಳು ನಡೀತವೆ. ಹೆಚ್ಚು ಕಮ್ಮಿ ಯಾಕೆ ಗೊತ್ತಿಲ್ಲ, ಮುಸ್ಲಿಂ ಬಾಂಧವರು ಎಲ್ಲರೂ ಈ ರೀತಿ ಇರಲ್ಲ. ಕೆಲವರು ನಮಗೂ ಫ್ರೆಂಡ್ಸ್ ಇದ್ದಾರೆ, ಕಷ್ಟ ಸುಖ ಅಂದರೆ ನಮ್ಮನೆ ಕಷ್ಟದಲ್ಲಿ ಅವ್ರು ಆಗ್ತಾರೆ, ಬರ್ತಾರೆ, ಹೋಗ್ತಾರೆ, ಎಲ್ಲ ವಿಚಾರ ಸಂಕಿರಣ ಕೂಡುತ್ತೆ. ಆದರೆ ಈಗಿನ ಮುಸ್ಲಿಂ ಕೆಲ ಯುವಕರು, ಎಲ್ಲರೂ ಅಲ್ಲ, ಕೆಲ ಯುವಕರು ಈ ಥರ ಮಾಡೋದ್ರಿಂದ ಸಮಾಜದ ಎಲ್ಲ ವ್ಯಕ್ತಿಗಳಿಗೂ ಕೆಟ್ಟ ಹೆಸರು ಬರುತ್ತೆ, ಸಮಾಜಕ್ಕೆ ಒಂದು ಕೆಟ್ಟ ನೇಮ್ ಆಗುತ್ತೆ. ಹಾಗಾಗಿ ಇಂಥ ಯುವಕರಿಗೆ ಅವ್ರ ಮನೇಲೇ ಆಗಲಿ, ಆ ಧರ್ಮದ ಯಾರು ಗುರುಗಳೇ ಇರಲಿ, ಕರೆದು ಬುದ್ಧಿ ಹೇಳಬೇಕು, 2 ಒದೆ ಕೊಟ್ಟು ಬುದ್ಧಿ ಹೇಳಬೇಕು. ಈ ಥರ ಕೆಲವ್ರು ಮಾಡೋ ಕಚಡ ಕೆಲಸದಿಂದ ಇಡೀ ಧರ್ಮಕ್ಕೆ ಕೆಟ್ಟ ಹೆಸರು ಬರುತ್ತಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾವನೋ ಒಬ್ಬ ಮಾಡೋ ತಪ್ಪಿಗೋಸ್ಕರ ಇಡೀ ಸಮಾಜದಲ್ಲಿ ಎಲ್ಲರಿಗೂ ಕೆಟ್ಟ ಹೆಸರು ಬರಬಾರ್ದು ಕಣ್ರಿ. ಮಾಡೋದು ಯಾವನೋ ಇದರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರಬಾರ್ದು. ಮುಂಬೈಯಲ್ಲಿ ನಡೆದಂಥ ಘಟನೆ, ಪೊಲೀಸ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಕೇಸ್ ಮಾಡಿದ್ದಾರೆ, ತನಿಖೆ ಮಾಡ್ತಾಯಿದ್ದಾರೆ. ಇನ್ನೇನು ರೀ, ತನಿಖೆ ಮಾಡಿದ್ಮೇಲೆ ಅವ್ರ ಮೇಲೆ ಇವ್ರ ಕೇಸು, ಇವ್ರ ಮೇಲೆ ಅವ್ರ ಕೇಸು. ಆದರೆ ದೇಶಾದ್ಯಂತ ಪ್ರಚಾರ ಆಗಿ ಇಂಥ ಧರ್ಮದವರು ಅಂಥೇಳಿ ಒಂದು ಹೆಸರಾಗುತ್ತಲ್ಲ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಹಾಗೆ ವಿಚಾರ ಮಾಡಿ ಎಲ್ಲ ಬುದ್ಧಿವಂತಿಕೆ ಓಡಿಸ್ಬೇಕು. ಇಂಥ ಕಚಡ ನನ್ನ ಮಕ್ಕಳು ಮಾಡ್ದವ್ರು ಇರ್ತಾರಲ್ಲ, ಅವರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಎಲ್ಲರೂ ಈ ಕೆಲಸ ಮಾಡಿರಲ್ಲ, ಕೆಲವರು ಇಂಥವ್ರದ್ದು ನೂರಾರು ಜನ ಇದ್ದಾರೆ, ಅಂದ್ರಲ್ಲಿ ಒಬ್ಬರು ಕೆಟ್ಟವ್ರು ಇರ್ತಾರಲ್ಲ, ಅದರಲ್ಲಿ ಅಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಮಾಜಕ್ಕೆ ಸತ್ಯವಾದ ವಿಷಯ ಸಿಗಲಿ ಅಂಥೇಳಿ ಈ ವಿಡಿಯೋ. ಯಾವುದೇ ಧರ್ಮವನ್ನು ತೆಗಳಲು ಅಲ್ಲ, ಯಾವುದೋ ಧರ್ಮವನ್ನು ಖುಷಿಪಡಿಸಲ್ಲ, ಇಲ್ಲ ಯಾವುದೋ ಒಂದು ವರ್ಗವನ್ನು ಖುಷಿಪಡಿಸೋಕ್ಕಲ್ಲ. ಸತ್ಯ ತಿಳಿ ಹೇಳಿದೆ. ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಕಾಪಾಡಿ. ಜೈ ಶ್ರೀರಾಮ್.